ಸಾಮಾನ್ಯವಾಗಿ ಒಂದು ಟೊಮೆಟೊ ನಮ್ಮ ಕೈ ಸೇರೋ ಮುನ್ನ ರೈತರಿಂದ ಹಿಡಿದು ಕನಿಷ್ಠ 3-4 ಜನನ ಕೈ ಬದಲಾಯಿಸಿರುತ್ತೆ ಅಲ್ವಾ? ಹೌದು, ಖಂಡಿತ. ಆ ಮಾರುಕಟ್ಟೆಯ ಗದ್ದಲ, ಆ ಕಮಿಷನ್ ಎಲ್ರಿಗೂ ಗೊತ್ತಿರೋ ಕಥೆನೇ ಅದು. ಕರೆಕ್ಟ್. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಆ ಫಾರ್ಮುಲಾ ಅನ್ನೋ ಪ್ರಾಜೆಕ್ಟ್ ವರದಿಗಳನ್ನ ಮತ್ತೆ ರಿಸರ್ಚ್ ಡೇಟಾವನ್ನ ಇಟ್ಕೊಂಡು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ ಇದು ಕೇವಲ ಮತ್ತೊಂದು ಇ-ಕಾಮರ್ಸ್ ಆಪ್ ಆಗಿದೆ. ಹೌದು, ಕೃಷಿ ಆರ್ಥಿಕತೆಯನ್ನೇ ಹೇಗೆ ಮರುರೂಪಿಸುತ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಸಾಂಪ್ರದಾಯಿಕ ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳನ್ನು ತೆಗೆದುಹಾಕೋದು ಹೇಳಿದಷ್ಟು ಸುಲಭ ಅಲ್ಲ. ಫಾರ್ಮುಲಾದ ಮೂಲ ಉದ್ದೇಶವೇ ಆ ಸಪ್ಲೈ ಚೈನ್ ಕತ್ತರಿಸಿ ರೈತರು ಮತ್ತೆ ಗ್ರಾಹಕರನ್ನ ನೇರವಾಗಿ ಬೆಸೆಯೋದು. ಅದೇ ನನ್ನ ಮೊದಲ ಪ್ರಶ್ನೆ ಕೂಡ. ಪ್ರಾಜೆಕ್ಟ್ ವಿವರಣೆ ಪ್ರಕಾರ ಆಪ್ ನಲ್ಲಿ ಪ್ರಾದೇಶಿಕ ಭಾಷೆ ಆಯ್ಕೆ ಇದೆ, ಆಮೇಲೆ OTP ಮೂಲಕ ಸುಲಭವಾಗಿ ರಿಜಿಸ್ಟರ್ ಆಗಬಹುದು ಅಂತಿದೆ. ಹೌದು, ಭಾಷೆ ಆಯ್ಕೆ ಇದೆ. ಆದ್ರೆ ಕೇವಲ ಭಾಷೆ ಬದಲಿಸಿದ ತಕ್ಷಣ ವರ್ಷಗಳಿಂದ ಊರಿನ ದಲ್ಲಾಳಿಯನ್ನೇ ನಂಬಿದ್ದ ರೈತ ದಿಢೀರ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಂಬಿಬಿಡ್ತಾನ? ಅಂದ್ರೆ ಹಳ್ಳಿಗಳಲ್ಲಿ ಕ್ಯಾಶ್ ವ್ಯವಹಾರ ಬಿಟ್ಟು ತಂತ್ರಜ್ಞಾನ ಅಪ್ಕೊಳ್ಳೋದು ಅಷ್ಟು ಸುಲಭವಲ್ವಾ? ಖಂಡಿತ, ಆ ಮಾತು 100% ಸತ್ಯ. ಕೇವಲ ಆಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಯಾರಿಗೂ ನಂಬಿಕೆ ಬರೋದಿಲ್ಲ. ಆದ್ರೆ ಆ ಸ್ಥಳೀಯ ಭಾಷೆ ಆಯ್ಕೆ ಮತ್ತೆ ಫೋನ್ ನಂಬರ್ನ ಸರಳ OTP ಪ್ರಕ್ರಿಯೆ ಇದೆಯಲ್ಲ, ಮೊದಲ ಹೆಜ್ಜೆ. ಹೌದು, ಅದು ತಂತ್ರಜ್ಞಾನದ ಬಗೆಗಿನ ಮಾನಸಿಕ ತಡೆಗೋಡೆಯನ್ನು ಒಡೆಯುವ ಮೊದಲ ಹೆಜ್ಜೆ. ಇದು ನಮಗೇನೋ ಬಹಳ ಸಣ್ಣ ಟೆಕ್ನಿಕಲ್ ಫೀಚರ್ ಅನ್ಸಬಹುದು, ಆದ್ರೆ ಗ್ರಾಮೀಣ ಬಳಕೆದಾರರಿಗೆ ಆ ತಂತ್ರಜ್ಞಾನ ನನ್ನ ನಿಯಂತ್ರಣದಲ್ಲಿದೆ. ಆ ನಿಯಂತ್ರಣದ ಭಾವನೆ. ಎಕ್ಸಾಕ್ಟ್ಲಿ, ಆ ಭಾವನೆ ಮೂಡಿಸೋದು ಅತಿ ಮುಖ್ಯ. ಅದಾದ ನಂತರವೇ ಅಸಲಿ ವ್ಯವಹಾರ ಶುರುವಾಗೋದು. ಆ ವ್ಯವಹಾರ ನಡೆಯೋ ಜಾಗವೇ ಈ ಡ್ಯಾಶ್ ಬೋರ್ಡ್ ಅಲ್ವಾ? ಹೌದು. ಇಲ್ಲಿ ರೈತರು ತಮ್ಮ ಬೆಳೆ, ಆಮೇಲೆ ಬೆಲೆ ಮತ್ತೆ ಮುಖ್ಯವಾಗಿ ಜಿಲ್ಲೆಯ ಸ್ಥಳ ಅಂದ್ರೆ ಡಿಸ್ಟ್ರಿಕ್ಟ್ ಲೊಕೇಶನ್ ನಮೂದಿಸ್ತಾರೆ. ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತು. ಕೇವಲ ಪ್ರಾಡಕ್ಟ್ ಲಿಸ್ಟ್ ಮಾಡೋದಲ್ಲ, ಆ ಲೊಕೇಶನ್ ಸೇರಿಸೋದ್ರಿಂದ ಖರೀದಿದಾರರಿಗೆ ಅಂದ್ರೆ ತಾವು ನೇರವಾಗಿ ಯಾವ ಊರಿನ ರೈತನಿಂದ ಎಲ್ಲಿಂದ ಆಹಾರ ಖರೀದಿಸ್ತಾ ಇದೀವಿ ಅನ್ನೋ ಒಂದು ಕ್ಲಿಯರ್ ಕನೆಕ್ಷನ್ ಸಿಗುತ್ತೆ. ನಿಖರವಾಗಿ ಹೇಳಿದ್ರಿ. ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ದಲ್ಲಾಳಿಗಳು ಬದುಕುವುದು ಆ ಮಾಹಿತಿಯ ಅಸಮತೋಲನ, ಇನ್ಫಾರ್ಮೇಷನ್ ಅಸಿಮೆಟ್ರಿ. ಹೌದು, ಅಂದ್ರೆ ಗ್ರಾಹಕರು ಎಷ್ಟು ಕೊಟ್ಟು ಕೊಳ್ಳುತ್ತಿದ್ದಾರೆ ಅಂತ ರೈತರಿಗೆ ಗೊತ್ತಿರಲ್ಲ, ಹಾಗೆ ರೈತ ಎಷ್ಟಕ್ಕೆ ಮಾರಿದಾನೆ ಅಂತ ಗ್ರಾಹಕರಿಗೆ ಗೊತ್ತಿರಲ್ಲ. ಫಾರ್ಮುಲಾದ ಈ ಡ್ಯಾಶ್ ಬೋರ್ಡ್ ಆ ಗೋಡೆಯನ್ನು ಸಂಪೂರ್ಣವಾಗಿ ಒಡೆದುಹಾಕುತ್ತೆ. ರೈತ ತಾನೇ ಬೆಲೆ ನಿಗದಿ ಮಾಡ್ತಾನೆ, ಗ್ರಾಹಕ ಅದನ್ನು ನೋಡಿ ಹೋಲಿಸಿ ನೇರವಾಗಿ ಖರೀದಿಸ್ತಾನೆ. ಇದು ಹೈಪರ್ ಲೋಕಲ್ ಆರ್ಥಿಕತೆಯನ್ನು ಸೃಷ್ಟಿಸುತ್ತೆ ಮತ್ತೆ ರೈತನಿಗೆ ತಾನು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡುತ್ತೆ. ಪಾರದರ್ಶಕತೆಯ ವಿಚಾರದಲ್ಲಿ ಇದು ನಿಜಕ್ಕೂ ಅದ್ಭುತ. ಆದ್ರೆ ದಾಖಲೆಗಳಲ್ಲಿ ಮತ್ತೊಂದು ಅಂಶ ಇದೆ, ಆ ಇಂಟಿಗ್ರೇಟೆಡ್ ಚಾಟ್ ಬಾಟ್ ಮತ್ತೆ ಆನ್ಲೈನ್ ಚೆಕ್ಔಟ್ ಬಗ್ಗೆ. ಸರಿ, ನನಗೆ ಇಲ್ಲಿ ಮತ್ತೆ ಸ್ವಲ್ಪ ಅನುಮಾನ ಕಾಡ್ತಾ ಇದೆ. ಸಿಟಿಯಲ್ಲಿ ನಾವೇ ಆನ್ಲೈನ್ ಶಾಪಿಂಗ್ ಮಾಡುವಾಗ ಏನಾದರೂ ಸಮಸ್ಯೆ ಆದ್ರೆ ಕಸ್ಟಮರ್ ಕೇರ್ ಅಂತ ಪರದಾಡ್ತೀವಿ. ಖಂಡಿತ, ಎಲ್ಲರ ಅನುಭವ ಅದು. ಇನ್ನು ಕೃಷಿ ವಹಿವಾಟಿನಲ್ಲಿ ಈ ಚಾಟ್ ಬಾಟ್ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ? ರೈತರಿಗೆ ದಲ್ಲಾಳಿಗೆ ಫೋನ್ ಮಾಡಿ ಬೈಯೋಷ್ಟು ಸುಲಭವಾಗಿ ಇದರಲ್ಲಿ ಪರಿಹಾರ ಸಿಗುತ್ತಾ? ಇದು ಕೇಳಲೇಬೇಕಾದ ಪ್ರಶ್ನೆ. ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ದಲ್ಲಾಳಿ ರೈತನಿಗೆ ಕೇವಲ ಖರೀದಿದಾರನಲ್ಲ, ಆತ ಆಪತ್ಕಾಲಕ್ಕೆ ಸ್ಪಂದಿಸೋ ಒಬ್ಬ ಟ್ರಬಲ್ ಶೂಟರ್ ಅಂತ ಹೇಳಬಹುದು. ನಿಜ. ಆ ಜಾಗ ತುಂಬೋಕೆ ಕೇವಲ ಒಂದು ಬೇಸಿಕ್ FAQ ವ್ಯವಸ್ಥೆ ಇದ್ರೆ ಸಾಲದು. ಇಲ್ಲಿನ ಚಾಟ್ ಬಾಟ್ ಕೇವಲ ಪ್ರಶ್ನೆಗಳಿಗೆ ಉತ್ತರಿಸೋದಷ್ಟೇ ಅಲ್ಲ, ಅದು ಇಡೀ ವಹಿವಾಟಿನ ಪ್ರಕ್ರಿಯೆಗಳನ್ನು ಗೈಡ್ ಮಾಡುತ್ತೆ. ಅಂದ್ರೆ ಪೂರ್ತಿ ಸಪೋರ್ಟ್. ಹೌದು, ಇದರ ಜೊತೆಗೆ ಈ ವೇದಿಕೆಯ ಅತ್ಯಂತ ಬಲವಾದ ಅಂಶ ಅಂದ್ರೆ ಆ ಸೆಕ್ಯೂರ್ ಚೆಕ್ಔಟ್, ಸುರಕ್ಷಿತ ಪಾವತಿ. ಮಾರುಕಟ್ಟೆಯಲ್ಲಿ ರೈತರಿಗೆ ಹಣ ಬರಲು ವಾರಗಟ್ಟಲೆ ಕಾಯಬೇಕು, ಆದ್ರೆ ಇಲ್ಲಿ ಆ ಖರೀದಿ ದೃಢಪಟ್ಟ ತಕ್ಷಣ ಅಕೌಂಟ್ಗೆ ಜಮಾ ಆಗುತ್ತೆ. ಹೌದು, ಖಚಿತವಾದ ಪಾರದರ್ಶಕ ಪಾವತಿ ನಡೆಯುತ್ತೆ. ಆ ಆರ್ಥಿಕ ಭದ್ರತೆಯೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲಿನ ನಂಬಿಕೆಯನ್ನು ಗಟ್ಟಿ ಮಾಡೋದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಫಾರ್ಮುಲಾ ಅನ್ನೋದು ಕೇವಲ ಆನ್ಲೈನ್ ನಲ್ಲಿ ತರಕಾರಿ ಮಾರೋ ಆಪ್ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ರೈತರಿಗೆ ಬೆಲೆ ನಿಗದಿಪಡಿಸುವ ಅಧಿಕಾರ ಕೊಟ್ಟು ಗ್ರಾಹಕರಿಗೆ ತಾಜಾ ವಸ್ತುಗಳನ್ನು ಒದಗಿಸುವ ಮೂಲಕ ಇಡೀ ಸಪ್ಲೈ ಚೈನ್ ಅನ್ನೇ ಡಿಸೆಂಟ್ರಲೈಸ್ ಮಾಡುವ ಒಂದು ಪರ್ಯಾಯ ವ್ಯವಸ್ಥೆ. 100% ಸತ್ಯ. ನೂರಾರು ವರ್ಷಗಳಿಂದ ಬೇರೂರಿರುವ ಆ ಮಧ್ಯವರ್ತಿಗಳ ಹಿಡಿತದಲ್ಲಿರುವ ವ್ಯವಸ್ಥೆಯನ್ನು ತಂತ್ರಜ್ಞಾನ ಬಳಸಿ ಹೇಗೆ ಪಾರದರ್ಶಕಗೊಳಿಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಕೇಸ್ ಸ್ಟಡಿ. ನಿಜ. ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಕುತೂಹಲಕಾರಿ ವಿಚಾರದ ಬಗ್ಗೆ ಯೋಚಿಸಬೇಕು. ಭವಿಷ್ಯದಲ್ಲಿ ಇಂತಹ ಡಿಜಿಟಲ್ ವೇದಿಕೆಗಳ ಮೂಲಕವೇ ಕೋಟ್ಯಾಂತರ ರೈತರು ಗ್ರಾಹಕರನ್ನ ನೇರವಾಗಿ ತಲುಪುವುದು ಸಾಮಾನ್ಯವಾದರೆ ಆ ನಮ್ಮ ದೊಡ್ಡ ಭೌತಿಕ ಸಗಟು ಮಾರುಕಟ್ಟೆಗಳು ಅಥವಾ APMC ಯಾರ್ಡ್ಗಳ ಕಥೆ ಏನಾಗಬಹುದು? ಭಾರಿ ದೊಡ್ಡ ಪ್ರಶ್ನೆ. ಹೌದು, ಅವುಗಳ ಅಸ್ತಿತ್ವವೇ ಇಲ್ಲದಂತಾಗುತ್ತಾ ಅಥವಾ ಅವು ಕೇವಲ ಗೋಡೌನ್ಗಳಾಗಿ ರೂಪಾಂತರಗೊಳ್ಳುತ್ತಾ ಅನ್ನೋದು ಕಾದು ನೋಡಬೇಕಾದ ವಿಚಾರ. ಸರಿ, ಇವತ್ತಿನ ಈ ಚರ್ಚೆ ಇಲ್ಲೇ ಮುಗಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.